ಒಂದು 5 ವರ್ಷ ಕಾಲ ಈ ಒಂದು ಶಾಬಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಜೊತೆಗೆ ಇವತ್ತು ಪಿ ಡಿ ಒ ಸರ್ಗಳು ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಈ ಒಂದು ಶಾಬಂದ್ರ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಹಳ್ಳಿಗಳಿಗೆ ಅಭಿವೃದ್ಧಿ ಕೆಲಸ ಎಷ್ಟಾಯಿತು, ಎಷ್ಟು ವೆಚ್ಚದ ಕೆಲಸ ಆಯಿತು ಅನ್ನೋದನ್ನು ಸ್ವಲ್ಪ ನಮ್ಗೆ ಮಾಹಿತಿ ಬೇಕು. ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಈಗ 2020 ಕೊರೋನಾ ಅವಧಿಯಲ್ಲಿ ಇದಾದ ನಂತರ ಚುನಾಯಿತ ಸದಸ್ಯರಿಗೆ ಎಲೆಕ್ಷನ್ ಆಯಿತು. ಸುಮಾರು ನಮ್ಮ ಗ್ರಾಮ ಪಂಚಾಯತಿ ಬರ್ತಕ್ಕಂಥ 5 ವಿಲೇಜು ಒಂದು 2 ಹ್ಯಾಬಿಟೇಷನ್ ಸೇರಿಸಿ 20 ಜನ ಚುನಾಯಿತ ಸದಸ್ಯರು. ಅದರಲ್ಲಿ 10 ಜನ ಮಹಿಳೆಯರು, 10 ಜನ ಪುರುಷರು. ಈಗ 5 ವರ್ಷದಲ್ಲಿ ಸುಮಾರು ಅಭಿವೃದ್ಧಿಗಳ ಕೆಲಸ ಅಂತಂದ್ರೆ ಏನೈತಿ, ಮೇಜರಾಗಿ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಕನ್ನಡ ಶಾಲೆ ಆಯಿತು. ಕೆಲವೊಂದು ಗ್ರಾಮಗಳಲ್ಲಿ ಸಹಕಾರ ಕೊಟ್ಟು ರಸ್ತೆಗಳನ್ನು ಮಾಡ್ಕೊಂಡ್ರು, ಕೆಲವೊಂದು ಗ್ರಾಮದಲ್ಲಿ ಆಗಿರಲಿಕ್ಕಿಲ್ಲ. ಅದು ಆಗಿಲ್ಲ ಅಂತಂದ್ರೆ ಅರ್ಥ ಇನ್ನು ಮುಂದಿನ ಜನ್ಮಾನಗಳಿಗೆ ಈಗ ನಾವೆಲ್ಲ ಸಜೆಷನ್ ಕೊಟ್ಟಿದ್ದೀವಿ. ಏನು ಊರಾನ ಗ್ರಾಮಸ್ಥರೆಲ್ಲ ಸಹಾಯ ಸಹಕಾರ ಕೊಟ್ಟರೆ ಇನ್ನೂ ಬರೋ ದಿನಗಳಲ್ಲಿ ಕೂಡ ಹೆಚ್ಚಿನ ಕೆಲಸ ಮಾಡಿಸೋನು. ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಆದಷ್ಟು ನಮ್ಮ ಪಂಚಾಯತಿ ಮಟ್ಟದ ಮಾಡಿಸೋನು. ಮಾಡಲಿಕ್ಕೆ ಆಗುವ ಸಾಧ್ಯತೆ ಇದ್ದಲ್ಲಿ ಮನೆ ಸಚಿವರೊಂದಿಗೆ ಚರ್ಚೆ ಮಾಡಿ ಅವ್ರ ಅನುದಾನದಲ್ಲೂ ಕೂಡ ಕೆಲಸ ತೊಗೊಂಡು ಊರಿಗೆ ಅಭಿವೃದ್ಧಿ ಮಾಡುವಂಥ ಕಾರ್ಯಗಳು ಆಗಲಿ. ಮತ್ತು ಈಗಿನ ಸದಸ್ಯರೇನು 5 ವರ್ಷ ಇದ್ರಲ್ಲ, ಭಾಳ ಸಹಾಯ ಸಹಕಾರ ನೀಡಿದ್ದಾರೆ ನಮ್ಗೆ, ಇಲ್ಲ ಅಂತಂದಿಲ್ಲ. ಎಲ್ಲ ವಿಚಾರದಾಗೂ ಕೂಡ ಸಹಾಯ ಸಹಕಾರ ನೀಡಿದರು. ಮತ್ತು ಇವರೇನು ಮಾಜಿ ಸದಸ್ಯರಂತ ಕರೆಯಂಗಿಲ್ಲ. ಇನ್ನು ಮುಂದಾದರೂ ಕೂಡ ಇವ್ರಿಗೆ ಏನು ಸದಸ್ಯರಿಗೆ ನಾವು ಏನು ಗೌರವ ಕೊಡ್ತೀವಿ, ಇದೇ ರೀತಿನ ನಮ್ಮ ಅವ್ರ ಬಾಂಧವ್ಯ ಉಳಿಲಿ. ಮತ್ತು ಗ್ರಾಮಸ್ಥರು ಕೂಡ ಅದೇ ರೀತಿ ನಮಗೆ ಸಹಾಯ ಸಹಕಾರ ನೀಡಲಿ. ಮತ್ತು ಮುಂದೆ ಬರತಕ್ಕಂಥ ಚುನಾವಣೆಗೆ ಮತ್ತೊಬ್ಬರಿಗೆ ಹೊಸಬರಿಗೆ ಅವಕಾಶ ಕೊಡಲಿ, ಅಥವಾ ಅನುಭವಿ ಯುವಕರಿಗೂ ಕೂಡ ಅವಕಾಶ ಕೊಡಲಿ ಅಂಥೇಳಿ ನಾನು